ಈ ಅಮೆರಿಕ ಅಧ್ಯಕ್ಷರನ್ನ ಕೆಳಗಡೆ ಇಳಿಸ್ಬಿಟ್ರೆ ಹೇಗೆ? ಈಗ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷನ ಕೆಳಗಡೆ ಇಳಿಸೋಕ್ಕಾಗುತ್ತಾ? ನೋಡಿ, ಅಮೆರಿಕದಲ್ಲಿ 25ನೇ ತಿದ್ದುಪಡಿ ಒಂದು ಮಹತ್ವದ ಒಂದು ವಿಚಾರವನ್ನು ಹೇಳ್ತಾ ಇದೆ. 25th ಕಾಲಮ್ ಅಂತ ಕೂಡ ಹೇಳ್ತಾರೆ. ಈ ಒಬ್ಬ ಅಧ್ಯಕ್ಷ ತೀರ್ಕೊಂಡ್ಬಿಟ್ಟಾಗ, ಆ ಒಂದು ರಾಜೀನಾಮೆ ಕೊಟ್ಬಿಟ್ಟಾಗ ತಾತ್ಕಾಲಿಕ ಸ್ವಯಂಪ್ರೇರಿತ ರಜೆಗೆ ಸಂಬಂಧಪಟ್ಟಂಥ ವಿಚಾರಗಳಿದೆ. ಅಂಥ ಸಂದರ್ಭಗಳಲ್ಲಿ ಸೆಕ್ಷನ್ 4 ಬಳಸ್ಕೊಂಡು ಅಧ್ಯಕ್ಷರ ಪದಚ್ಯುತಿ ಮಾಡಬಹುದು ಅಂತ. ಏನಾಗುತ್ತೆ, ಇಲ್ಲಿ ತಿದ್ದುಪಡಿಯನ್ನು ಮಾಡಿಕೊಂಡಾಗ ಸಂಪುಟ ಸದಸ್ಯರೇ ಸೇರಿಕೊಂಡು ನಮ್ಮ ಅಧ್ಯಕ್ಷರು ತಮ್ಮ ಅಧಿಕಾರ ಮತ್ತು ಕರ್ತವ್ಯವನ್ನು ನಿರ್ವಹಿಸಲು ಅಸಮರ್ಥರಾಗಿದ್ದಾರೆ ಅಂತ ಲಿಖಿತ ಘೋಷಣೆಯನ್ನು ಸೆನೆಟ್ಗೆ ತಿಳಿಸಿಬಿಟ್ರೆ ಆ ಕ್ಷಣದಿಂದ ಉಪಾಧ್ಯಕ್ಷರೇ ಉಸ್ತುವಾರಿ ಅಧ್ಯಕ್ಷರಾಗಿಬಿಡ್ತಾರೆ. ತದನಂತರದಲ್ಲಿ ಇವೆಲ್ಲವೂ ಕೂಡ ಅದನ್ನು ಅಲ್ಲಿಗೆ ಸಂಸತ್ತಿಗೆ ಕಳಿಸ್ತಾರೆ. ಅಲ್ಲಿ ಅಧ್ಯಕ್ಷರಲ್ಲಿ ವಾದ ಮಾಡಬೇಕಾಗತ್ತೆ, ನಾನು ಸಮರ್ಥ ಇದ್ದೀನಿ ಅಂತ ಹೇಳಿ. ಅದಾದ ಮೇಲೆ ಅದನ್ನು ಮತಕ್ಕೆ ಹಾಕ್ತಾರೆ. ಮತಕ್ಕೆ ಹಾಕಿದ ಮೇಲೆ ಅಲ್ಲೂ ಕೂಡ ಮತ ಏನಾದರೂ ಬಹುಮತ ಈ ಕಡೆ ಹೊರಳಬಿಟ್ರೆ ಅಧ್ಯಕ್ಷನ ವಿರುದ್ಧವಾಗಿ, ಆಗ ಅವ್ರಿಗೆ ಸೋಲ್ಬೇಕಾಗತ್ತೆ ಅಂತ ಹೇಳಿ. ಸರ್, ಈ ಪ್ರಯತ್ನ ಹೇಗಿದೆ ಅಂತ ಸರ್ ಪ್ರಭಾಕರ್ ಸರ್, ಈ ಪ್ರಯತ್ನ ಇದು ನಾವು ಊಹೆ ಮಾಡಬಹುದಾ? ಆಗಬಹುದಾ? ಇದು ಅಮೆರಿಕದ ಪ್ರತಿಭಟನೆಗಳಿಗೆ ಪೂರಕವಾಗಿ ಇದನ್ನು ಕಾಣಿಸ್ತಾ ಇದೆಯಾ? ಈ ಥರ ನಡೆಯಬಹುದಾ ಅಂತ? ಇಲ್ಲ, ಹಾಗೆ ಆಗೋದು ಅತಿ ವಿರಳ ಸಾಧ್ಯತೆ. ಯಾವತ್ತೂ ಆಗಿಲ್ಲ ಇದು, ಸೋಫಾರ್ ಆಗಿಲ್ಲ ಇಲ್ಲಿವರೆಗೂ. ಇಲ್ಲ, ಆಗೋದಿಲ್ಲ ಈಗದು. ಈಗ ಏನಂದ್ರೆ ಇವ್ರ ಪಾರ್ಟಿಯಲ್ಲಿ ಯಾರು JD ವ್ಯಾನ್ಸ್ ಇದ್ದಾರೆ ವೈಸ್ ಪ್ರೆಸಿಡೆಂಟ್, ಅವರು ಇವ್ರಿಗಿನ್ನ ಉತ್ತಮರು ಅಂತ ಪಬ್ಲಿಕ್ಗೂ ಗೊತ್ತಿದೆ. ಅದೇ ರೀತಿ ಇವ್ರು ಕೂಡ ಕೆಲಸನೂ ಮಾಡ್ಕೊಂಡಿದ್ದಾರೆ. ಆದ್ರೆ JD ವ್ಯಾನ್ಸ್ ಅವರು ಟ್ರಂಪ್ ಅವರ ಎಷ್ಟೋ ನೀತಿಗಳಿಗೆ ಈ ದಿನ ಸಹಮತ ಕೊಡ್ತಾ ಇಲ್ಲ. ಅವರಿಬ್ಬರಲ್ಲೇ ವಿರೋಧವೂ ಇದೆ, ಮತ್ತೆ ಅವರ ಅಪ್ರೋಚ್ ನಲ್ಲಿ ವಿರೋಧಾಭಾಸವೂ ಇದೆ. ಈಗ ಹೇಗಿದ್ರು ಮುಂದೆ ರಿಪಬ್ಲಿಕನ್ ಪಾರ್ಟಿ ಈಗಲ್ಲ 28-29ಕ್ಕೆ ಅಕಸ್ಮಾತ್ ಎಲೆಕ್ಷನ್ ಅಲ್ಲಿ ಗೆದ್ರುನುವೆ ಟ್ರಂಪ್ ಸಾಧ್ಯ ಇಲ್ಲ. JD ವ್ಯಾನ್ಸೇ ನೆಕ್ಸ್ಟ್ ಕ್ಯಾಂಡಿಡೇಟ್. ಅದಕ್ಕೆ ಅವ್ರ ಪಾಪ ಮುಂಚೆಯಿಂದಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಗೆ JD ವ್ಯಾನ್ಸ್ ಕೂಡ ಕೈ ಹಾಕೋದಿಲ್ಲ. ಮತ್ತೆ ಪಾರ್ಟಿ ಈಗ JD ವ್ಯಾನ್ಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನೇನ್ ಮುಂದಿನ ವರ್ಷದಿಂದಾನೇ ಅದೆಲ್ಲ ಪ್ರೈಮರೀಸ್ ಎಲ್ಲ ಶುರು ಆಗ್ಬೇಕು ಎಲ್ಲಾ ಸ್ಟೇಟ್ ಲೆವೆಲ್ ಇಂದನೂ. ಹಾಗಾಗಿ ಪಾರ್ಟಿ ಆ ರೀತಿಯಾಗಿ ಆರ್ಗನೈಸ್ ಆಗಿ ರಿಓರಿಯೆಂಟೇಟ್ ಮಾಡ್ಕೊಳ್ಬೇಕು ಅವರ ಪಾಲಿಸಿಗಳ ಬಗ್ಗೆನೂ ಮತ್ತೆ ಕ್ಯಾಂಡಿಡೇಟ್ ಬಗ್ಗೆನೂ. ಕ್ಯಾಂಡಿಡೇಟ್ ಮೋಸ್ಟ್ಲಿ JD ವ್ಯಾನ್ಸನೇ. ಆದ್ರೆ ರಿಪಬ್ಲಿಕನ್ಗೆ ಚಾನ್ಸ್ ಇರೋದು ಅಪರೂಪ. ಡೆಮಾಕ್ರೆಟಿಕ್ ಪಾರ್ಟಿಗೆ ಚಾನ್ಸ್ ಇರುತ್ತೆ. ಈಗ ಅಲ್ಲಿ ಅವ್ರ ಕ್ಯಾಂಡಿಡೇಟ್ ನ ಶೋಧನೆ ಮಾಡೋದು, ಪ್ರಮೋಟ್ ಮಾಡೋದು, ಕ್ಯಾಂಪೈನ್ ಶುರು ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಈಗ ನಿಜವಾಗ್ಲೂ ಒಂದು ಹತಾಶ ಮನೋಭಾವದಿಂದ ಟ್ರಂಪ್ ಹೊರಗಡೆ ಹೋದ್ರುನುವೆ ಅಲ್ಲಿ ತತ್ಕ್ಷಣದಲ್ಲಿ ಈ ಸಾಧ್ಯತೆ ಇಲ್ಲ. ಮುಂದಿನ ಎಲೆಕ್ಷನ್ ವರೆಗೂ ಕಾಯ್ಬೇಕಾಗತ್ತೆ. ಈಗ ಅಷ್ಟ್ರ ಮಧ್ಯೆ ಈ ವಾರ ನಿಲ್ಲತ್ತೆ. ಈಗ ನೋಡಿ, ಒಂದು ವಿಚಿತ್ರ ಬೆಳವಣಿಗೆ ಆಗಿದೆ. ಬಹುಶಃ ನಿಮ್ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ಮಧ್ಯಪ್ರಾಚ್ಯದಲ್ಲಿ ಏನಾಗಿದೆ ಅಂದ್ರೆ ಸೌದಿ ಅರೇಬಿಯಾ, ಕತಾರು, UAE ಮತ್ತು ಕುವೈತ್ ಇವರು ಎಷ್ಟೇ ಓಪನ್ ಆಗಿ ಪಬ್ಲಿಕ್ ಗೆ ಹೇಳಿಕೆಗಳನ್ನ ಅಮೆರಿಕ ಪರವಾಗಿ ನೀವು ಯುದ್ಧ ಮುಂದುವರಿಸಿ ಅನ್ನೋದನ್ನ ತೋರಿಸ್ತಾ ಇದ್ರು ಕೂಡ ಒಂದು ರೀತಿಯಲ್ಲಿ ವರಸೆಯನ್ನ ಒಟ್ಟಾಗಿ ಅಲ್ಲಿ ನಿಜ ಏರೋದು ಅಂದ್ರೆ ಈ 4 ದೇಶಗಳು ಅಮೆರಿಕ ಇಂದ ಹೊರಗಡೆ ಬರಬೇಕು ಅವರ ವ್ಯವಸ್ಥೆಯಿಂದ ಅಂತ. ಅಂದ್ರೆ ಅಲ್ಲಿ ಬೇಸಸ್ ಇದೆಯಲ್ಲ ಪಾರ್ಟ್ನರ್ಶಿಪ್ ನಲ್ಲಿ, ಮತ್ತೆ ಅಲ್ಲಿ ಅವರ ಡಿಫೆನ್ಸ್ ಫ್ಯಾಕ್ಟರಿಗಳು ಏನ್ ಪಾರ್ಟ್ನರ್ಶಿಪ್ ಅಲ್ಲಿ ನಡೀತಾ ಇದೆ, ಪಾರ್ಟ್ಸ್ ಮೇಕಿಂಗ್ ಏನ್ ಪಾರ್ಟ್ನರ್ಶಿಪ್ ಅಲ್ಲಿ ನಡೀತಾ ಇದೆ, ಮತ್ತೆ ಅಲ್ಲಿ ಅರಾಮ್ಕೋ ಇದೆ ಉದಾಹರಣೆಗೆ, ಸೌದಿ ಅರೇಬಿಯಾದಲ್ಲಿ ನಾಶ ಆಗಿದೆ ಆ ಸಂಸ್ಕರಣಾ ಘಟಕಗಳೆಲ್ಲ. ಅಲ್ಲಿ ಇದರಿಂದ ಎಲ್ಲ ಹೇಗೆ ಅಮೆರಿಕ ಇಂದ ತಪ್ಸ್ಕೊಳ್ಬೇಕು ಅನ್ನೋದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ರೀತಿನಲ್ಲಿ ಟ್ರಂಪ್ ಹೇಳಿರೋದು ಅವ್ರಿಗೆ, ಅಮೆರಿಕ ಹೇಳಿರೋದು ಅದರ್ವೈಸ್ ಏನು ಅಂದ್ರೆ ಇಲ್ಲಿ ತನಕ ಆಗಿರ್ತಕ್ಕಂತ ಎಲ್ಲಾ ನಷ್ಟಗಳನ್ನು ನೀವುಗಳೇ ಅದನ್ನ ಭರಿಸಬೇಕು ಹೇಳಿದ್ರೂ ಕೂಡ ಈ 4 ದೇಶಗಳಿಗೆ ಅದನ್ನ ಭರಿಸ್ಕೊಳ್ಳುವಂತ ಚಾನ್ಸಸ್ ಇದೆ. ಇಲ್ಲಿವರೆಗೂ ಅವರು ಅದನ್ನ ಮೀಟ್ ಮಾಡಬಹುದು ಆಲ್ ಕಾಸ್ಟ್. ಒಂದು ಇರಾನ್ಗೆ ಮಾಡಕ್ ಆಗೋದಿಲ್ಲ, ಹಾಗಾಗಿ ಅವರು ಟೋಲ್ ಅಂತ ಯೋಚನೆ ಮಾಡ್ತಾ ಇರೋದು. ಥ್ಯಾಂಕ್ ಯು ಪ್ರಭಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾರ್ಮುಜ್ ಅನ್ನ ಬಿಡಬಾರ್ದು ಅಂತ ಯೋಚನೆ ಮಾಡ್ತಾ ಇರೋದು. ಇದು ಒಂದು. ಅಮೆರಿಕ ಅಲ್ಲಿಂದ ಎಕ್ಸಿಟ್ ಆದ ನಂತರ ಅಮೆರಿಕ ವ್ಯವಸ್ಥೆಯಿಂದನೂ ಇವ್ರುಗಳೆಲ್ಲ ಈ ಪ್ರದೇಶದಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ಮಾತುಕತೆ ನಡೀತಾ ಇದೆ. ಅವರ ಸುರಕ್ಷತೆಗೆ, ಪ್ರಾದೇಶಿಕ ಸುರಕ್ಷತೆ ಹಾಗೂ ಪ್ರತಿ ದೇಶದ ಸುರಕ್ಷತೆಗೆ ಅವರವರೇ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದೆ. ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಐಡಿಯಾನ ಯುರೋಪ್ನವರು ಕೂಡ. ಭಾರತ ಕೂಡ ಅದರಲ್ಲಿ ಸೇರ್ಕೊಂಡಿದೆ.
ಜಪಾನ್ ಸೇರಿದೆ, ಈವನ್ ಆಸ್ಟ್ರೇಲಿಯಾ ಸೇರ್ಕೊಂಡಿದೆ, ಕೆನಡಾ ಸೇರ್ಕೊಂಡಿದೆ. ಹಾಗಾಗಿ ಒಂದು ಉತ್ತಮ ಪರ್ಯಾಯ ವ್ಯವಸ್ಥೆ ಈ ಯುದ್ಧ ನಿಂತ Fine. ನಂತರ Fine, sir. Fine. ಮಧ್ಯಪ್ರಾಚ್ಯದಲ್ಲಿ ಬರುತ್ತೆ ಅನ್ನೋದು ನಮ್ಮ ನಂಬಿಕೆ. ಥ್ಯಾಂಕ್ ಯು ಪ್ರಭಾಕರ್ ಸರ್, ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇದೆಲ್ಲದರ ಸಾರಾಂಶ ಏನು ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಯುದ್ಧದ ಫಲಿತಾಂಶ ಏನಾದರೂ ಆಗಲಿ, ಇದರಲ್ಲಿ ಅಮೆರಿಕ ಗೆದ್ದು ಬಿಡ್ತು ಅಂತ ಅವರಾದರೂ ಹೇಳ್ಕೊಳ್ಳಿ, ಇಸ್ರೇಲ್ ಗೆಲ್ತು ಅಂತ ಅವರಾದರೂ ಹೇಳ್ಕೊಳ್ಳಿ, ಇರಾನ್ ನಾವು ಯಾವುದೇ ಕಾರಣಕ್ಕೂ ಸೋಲಿಲ್ಲ ಅಂತ ಬೇಕಾದರೂ ಹೇಳ್ಕೊಳ್ಳಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ಅಮೆರಿಕ ಈ ಫೆಬ್ರವರಿ 28ಕ್ಕಿಂತ ಮುಂಚೆ ಅಮೆರಿಕ ಇತ್ತಂತಲ್ಲ, ಆ ರೀತಿ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ದೇಶಗಳು ಅವರು ಹೇಳ್ತಾ ಇದ್ದಾರೆ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸಹವಾಸ ನಮಗೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಬಂದುಬಿಟ್ಟಾಗ ಅಮೆರಿಕದ ಪ್ರೆಸೆನ್ಸ್ ಆ ದೇಶಗಳಲ್ಲಿ ಇರಲಿಕ್ಕಿಲ್ಲ, ಸೇನಾ ಪ್ರೆಸೆನ್ಸ್ ಅಲ್ಲಿ ಇರಲ್ಲ ಅಂತ ಆಗ್ಬಿಟ್ಟ ಮೇಲೆ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ಮಧ್ಯಪ್ರಾಚ್ಯದಲ್ಲಿ. ಹೋರ್ಮುಸ್ ಕಂಟ್ರೋಲ್ ತಗೊಳ್ಳೋಕ್ಕೆ ಅಷ್ಟು ಈಸಿ ಕೂಡ ಅಲ್ಲ. ಈಗಾಗಲೇ ನೇಟೋ ರಾಷ್ಟ್ರಗಳು ಅಮೆರಿಕದ ವಿರುದ್ಧವಾಗಿ ತಿರುಗಿ ಬಿದ್ದಿವೆ, ಅಲ್ಲೂ ಕೂಡ ಅಮೆರಿಕದ ಆಟ ನಡೆಯಲ್ಲ ಅಂತ ಹೇಳಿದ್ಮೇಲೆ ಮಧ್ಯಪ್ರಾಚ್ಯದಲ್ಲಿ ಹೊಸ ಶಕ್ತಿ ಯಾವ ಯೂನಿಯನ್ ಮೂಲಕ ಬೇಕಾದರೂ, ಯಾವ ಒಕ್ಕೂಟದ ಮೂಲಕ ಬೇಕಾದರೂ ಕೂಡ ಉದಯ ಆಗಬಹುದು. ಅಟ್ ದ ಸೇಮ್ ಟೈಮ್ ಏಷ್ಯಾದಲ್ಲಿಯೂ ಕೂಡ ಹೊಸ ಶಕ್ತಿಯಾಗಿ ಒಂದು ದೇಶ ಅಂತಲ್ಲ ಅನೇಕ ದೇಶಗಳ ಕೂಟ ಉದಯವಾಯಿತು ಅಂತ ಹೇಳಿದ್ರೆ ಅಮೆರಿಕ ಹಿಂದಿನ ಅಮೆರಿಕ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.